ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಕಾಶಿಯಲ್ಲಿ ಸ್ಟೇ ಮಾಡಿರೋ ಜಾಗ ಇದು. ನಾವು ನಿನ್ನೆ ಬಂದಿರೋದು. ಇವತ್ತು ಸ್ನಾನ ಎಲ್ಲ ಮುಗಿಸಿ ಇಲ್ಲಿ ಮೆಟ್ಲುಗಳು ಭಾರಿ ಕೆಳಗಿದೆ ನೋಡ್ರಿ. ನೋಡಿ ಎಷ್ಟು ಕೆಳಗೆ, ಎಷ್ಟು ಹೈಟ್ ಅಲ್ವಾ. ಓಕೆ, ಅಲ್ಲಿಂದ ಇಲ್ಲೇ ಇಡ್ತೀವಿ. ಅಮ್ಮಯ್ಯ. ಶಾಸನಮರ್ದಿನಿ ರಮ್ಯಕವರ್ಧಿನಿ ಶೈಲಸುತೆ. ಇದು ದುರ್ಗಾಸ್ತುತಿ. ಐಗಿರಿ ನಂದಿನಿ. ದುರ್ಗಾಸ್ತುತಿ. ಐಗಿರಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಎಷ್ಟು ಸಾವಿರಾರು ವರ್ಷದ ಹಿಂದಿಂದು. ಗಣಪ. ಕಾಶಿಲ್ ತರಕಾರಿ ನೋಡಿ, ಸೊಪ್ಪು ತರಕಾರಿ. ಹಳೆ ಕಾಲದ ಬೆಂಚ್ಗಳು ಮಟ್ಟದಲ್ಲಿ ಮಾಡಿಕೊಳ್ಳೋದು. ಬಿಸಿ ಬಿಸಿ ಬಿಸಿ. ఇది మట్టిదాన్ని తెచ్చిన మట్టి కప్పు. మట్టి కప్పు. ನಾವು ಸ್ಟೇ ಮಾಡಿರೋದು ಇಲ್ಲಿ ಶ್ರೀ ಭೂಮಾ ಆಧ್ಯಾತ್ಮಿಕ ಪೀಠ. ಆಧ್ಯಾತ್ಮಿಕ ಪೀಠ ಆಶ್ರಮ. ಶ್ರೀ ಭೂಮಾ ಆಧ್ಯಾತ್ಮ ಪೀಠ ಆಶ್ರಮ. ಇದು ಬಿಸಿ ಭಯಂಕರ ಬಿಸಿ. ಹೋಯ್. ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಇಲ್ಲಾಂದ್ರೆ ಹೆಂಗೆ ಬಂತು. ಸೂಪರ್ ಚಾಯ್. ಮಣ್ಣಿನ ಗ್ಲಾಸ್ ನೋಡು. ಆಂಧ್ರ ಟಿಫನ್. ಆಂಧ್ರ ಟಿಫನ್. ಬಿಸಿ ಬಿಸಿ ಇಡ್ಲಿ. ನಾನು ಅಲ್ಲಿ ಹೋಗ್ತೀನಿ, ನೀವು ಇಲ್ಲಿಂದ ಚೂರು ಹಿಡೀರಿ. ನಾನು ಹೋಗ್ತಾ ಇರೋದೇ ಇದು. ನೋಡಿದ್ರೆ ಯಾವುದೇ ಕಾರಣ ನಮ್ಮನ್ನ ಕೇಳಿದಾಗ ನಾವು ನೆನಪು ಬರುತ್ತೆ. आपको कुछ नहीं बोलेगा. ಹೋಗೋಣ ಬೋಟಲ್ಲಿ. ಟಚ್ ಮಾಡ್ರೆ ಸಾಕಷ್ಟೇ. ಆ ಕಡೆ ಆಮೇಲೆ ಏನು ಪರವಾಗಿಲ್ಲ. ಈಶ್ವರ
ಶಿವಾಯ ಕಾಮಲೇಶದೂತಕೋಕಭಂಡವೇ ನಮಃ ಶಿವಾಯ. ಅಡ್ಡ ಮಾಡಬೇಡಿ. ಅಡ್ಡ ಮಾಡಬೇಕಾ? ಹಾಂ, ಕಾಣಿಸ್ತಾರೆ ಅಂತ ಅಷ್ಟೇ. ಬ್ಯಾಕ್ ಸೈಡು ಇರೋರೆಲ್ಲರೂ ಕಾಣಿಸ್ತಾರೆ. ಚಿಕ್ಕ ನಂದಿಗಳು, ನಂದಿ ಚಿಕ್ಕ ನಂದಿ, ಸಣ್ಣ ಸಣ್ಣ ಶಿವಲಿಂಗ. ನೋಡಿ ಇಲ್ಲಿ ನಂದಿಗಳು. ಇಲ್ಲಿ ನಾನು ನಕ್ಷತ್ರ ಮಾಲಾ ಸ್ತೋತ್ರ ಹಾಕಿ 20 ಡೇಸ್ ಆಗಿದೆ. ಅಷ್ಟರೊಳಗೆ ಇಲ್ಲಿ ಇಷ್ಟು ಕೀಸರಗುಟ್ಟ ಈಶ್ವರ, ಇವಾಗ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ದು. ನೀರು ಅವಾಗ ಬ್ಲ್ಯಾಕ್ ಇತ್ತು, ಚೆನ್ನಾಗಿ ಆಗಿದೆ ನೀರು. ಅಟ್ಲೀಸ್ಟ್ ನೋಡೋಕ್ಕೆ ಎಲ್ಲ ಹೋಗಿ ತೋರಿಸ್ಕೊಂಡು ಬರೋದು. ಮುಂಚೆ ಥರ ಇಲ್ಲ. ನಾವು 2009 ಬಂದಿದ್ವಿ, ಅವಾಗಿಗೂ ಇವಾಗ ಫುಲ್ ಚೇಂಜ್ ಇದೆ ನೋಡಿ. ಸೂಪರ್ ಆಗಿದೆ, ನೀರೆಲ್ಲ ಕ್ಲೀನ್ ಆಗಿದೆ. ಮೋದಿಜಿಗೆ ಜೈ. ನಮೋ ಗಂಗಾ ಅಂತ ಕೇದಾರೇಶ್ವರ. ಹಾಯ್. ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಒಂದ್ಗಡೆ ನೋಡು. ಫ್ರೆಂಡ್ಸ್, ಹಾಗೆ ನಾವು ಕೇದಾರೇಶ್ವರನ ದರ್ಶನ ಮಾಡಿಕೊಂಡ್ವಿ. ಇಲ್ಲಿ ಇನ್ನೇನು ದರ್ಶನ ಮಾಡಿ ಹೊರಗಡೆ ಬಂದಿದ್ವಿ. CC ಕ್ಯಾಮರಾ ಕಾಣಿಸ್ತು, ಅದರಲ್ಲಿ ಎಲ್ರಿಗೂ ಕಾಣಿಸ್ತಾ ಇರೋದು ನೋಡಿ. ನನಗೂ ಮತ್ತೊಮ್ಮೆ ಕೇದಾರೇಶ್ವರನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಹೋಗಿ ನಮ್ಮ ಮನೆಯವರು ಇದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ನಾನು ಒಳಗಡೆ ಕೇದಾರೇಶ್ವರನ ದರ್ಶನ ಮಾಡ್ತಾ ಇರೋದು. ಈ ಒಂದು ವಿಡಿಯೋ ನಿಮಗೋಸ್ಕರ. ಕೇದಾರೇಶ್ವರನ ದರ್ಶನ ನೀವು ಮಾಡಿಕೊಳ್ಳಿ. ಯಾವುದೇ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿ ಕ್ಯಾಮರಾ ಅಲೋ ಮಾಡೋದಿಲ್ಲಲ್ಲ, ಅದಕ್ಕೋಸ್ಕರ ನಾವು ಕ್ಯಾಮರಾನ ತಗೊಂಡೋಗಿರಲಿಲ್ಲ. CC ಕ್ಯಾಮ್ರಾದಲ್ಲಿ ನಮ್ಮನ್ನು ನಾವೇ ನೋಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡಿರೋದು. ಇಷ್ಟ ಆಯಿತು. ಫ್ರೆಂಡ್ಸ್, ಹಾಗೆ ನಾವು ಕೇದಾರೇಶ್ವರನ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೇನು ದರ್ಶನ ಮಾಡಿ ಹೊರಗಡೆ ದೂರ ನೀನು ನಡ್ಕೊಂಡು ಬಂದರೆ ಇನ್ನು ಹತ್ರ ಆಗ್ತಾ ಇತ್ತು. ಸೇಮ್ ದಿನ ಬೋಟಲ್ಲಿ ಹೋಗಿದ್ವಲ್ಲ, ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ಎಷ್ಟೆಷ್ಟು ಮಂದಿರಗಿರುತ್ತೆ ಗೊತ್ತಾ? ಎಲ್ಲ ಒಳಗಡೆ ಅದೇ ಅಲ್ಲ. ಕೋಪ ಕ್ವಶನ್ ಸುಮ್ಮನೆ ಇದ್ರೂ ಪರವಾಗಿಲ್ಲ, ಕೋಪ ಮಾಡ್ಕೊಂಡು ಕಷ್ಟ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಕೋಪ. ಮಾತಾಡ್ಬಾರ್ದು. ಇವೆಲ್ಲ ಇಲ್ಲ, ಇವ್ರಿಗೆ ಎಲ್ಲ ಗಾಂಜಾ ಹಾಕೋದು ಮಾಡೋದು. ಹುಡುಗಿ ಮಲಗಿದ್ದೇನು ಕಾಣಬಾರ್ದು ಅಲ್ವಾ? ಅಷ್ಟೇ. ಅದಕ್ಕೋಸ್ಕರ ನಾವು ಇದೊಂದು ಘಾಟ್, ಇದೊಂದು ಮಂದಿರ. From India. Pune. You play also an instrument? What you play? ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ವಿಶ್ವನಾಥನ ದರ್ಶನ ಮಾಡೋಕ್ಕೆ. ಒಂದೇ ರೂಟೆ. ನಿನ್ನ ಕೈಗೆ ಅಡ್ಡ ಬರ್ತಲ್ಲ. ಟೀ ಕಾಫಿ ಶಾಪ್. ತುಂಬ ದೂರ ಇದ್ದರೆ ಬೇಕಾಗಿಲ್ಲಲ್ಲ. ಅದನ್ನೇ ನೀನು ಇದು ಮಾಡಿದ್ವಿ, ಜೂಮ್ ಮಾಡಿದ್ವಿ.
ಅಲ್ಲ. ಬಿಟ್ಟರೆ ಮೈಂಡಲ್ಲಿ ಅದೇ ಫಿಕ್ಸ್ ಆಗಿಬಿಡುತ್ತೆ. ರೈಸ್ ಆಟೋ ರಿಕ್ಷಾ ಎಲ್ಲ ಇಲ್ಲಿ ಕಾಶಿ ಇರೋದೇ ಇದೆ. ಏನು ಮಾಡ್ತಾರೆ ನಮ್ಮ ಈ ಆಟೋಗಳು ಕಡಿಮೆ. ದೊಡ್ಡ ನಾವು ಹಾಂ ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ದೊಡ್ಡ ನಾವು ಇಟ್ಕೊಂಡು ಅರ್ಥ ಆಯ್ತಾ. ನಾವು ನಿನ್ನೆ ಇಲ್ಲಿಗೆ ಬಂದ ಮೇಲೆ ಅವನು ವಾಪಸ್ ಕಳಿಸಿದ್ದಾನೆ, ಗೊತ್ತಾಯ್ತು ನನಗೆ. ಇಲ್ಲಿ ಬಂದಿದ್ದು ನಾವು ನಿನ್ನೆ ಬಂದ ತಕ್ಷಣ ಅವನು ಹೇಳಿದೆ ದೂರ ಆಗುತ್ತೆ ಹೋಗೋದು ದೂರ. ಅಲ್ಲ, ಅವನು ವಾಪಸ್ ಸೈಕಲ್ ರಿಕ್ಷಾದಲ್ಲಿ ಕಾಲಭೈರವನ ದರ್ಶನ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಕೇದಾರ್ ಘಾಟಿಂದ ಸುಮಾರು 4 ಕಿಲೋಮೀಟರ್ ಆಗೋದ್ರಿಂದ ಸ್ವಲ್ಪ ದೂರ ನಡೆದಿದ್ದೀವಿ. ಇವಾಗ ಸೈಕಲ್ ರಿಕ್ಷಾದಲ್ಲಿ ಕೂತ್ಕೊಂಡು ಹೋಗ್ತಾ ನೋಡ್ರಿ. ಮನ್ಸಲ್ಲಿ ಊಹೆ ಮಾಡ್ಕೊಂಡಿರಲಿಲ್ಲ. ಯೂಟ್ಯೂಬಲ್ಲಿ ಕಾಲಭೈರವ ಅಷ್ಟಕ್ಕೆ ಹಾಕಿ ನಾನು ಕೇವಲ 1 ವಾರ ಆಗಿರೋದು. ನಾವು ಕಾಲಭೈರವನ ದರ್ಶನ ಮಾಡ್ತೀವಿ ಅಂದ್ಕೊಂಡೇ ಇರಲಿಲ್ಲ. ದೈವಲೀಲೆ ನೋಡಿ ಯಾವ ಥರ ಇದೆ ಅಂತ. ಇದು ಕಾಲಭೈರವನ ದೇವಸ್ಥಾನ. ಇಲ್ಲಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕು. ದೇವರಾಜ ಶೈವ ಮಾನ ಪಾವನಾಂಗ್ರಿ ಪಂಕ್ ಹಾಂ ತೀರ್ಥ ಆ ಕಡೆ ಇವಾಗ ಈ ಕಡೆ ಬರೋಲ್ಲ. ಹಾಕಿ ದೇವರಾಜ ಶೈವ ಮಾನ ಪಾವನಾಂಗ್ರಿ ಪಂಕಜಂ ವ್ಯಾಳಯಜ್ಞಸ್ತೋತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿಯೋಗಿ ವೃಂದವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಭಾನುಕೋಟಿಭಾಸ್ವರಂ ಭವಾಬ್ಧತಾರಕಂ ಪರಂ ನೀಲಕಂಠಮಿಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ ಭುಕ್ತಿಮುಕ್ತಿದಾಯಕಂ ಪ್ರಶಸ್ತಚಾರುವಿಗ್ರಹಂ ಭಕ್ತವತ್ಸಲಸ್ಥಿತಂ ಸಮಸ್ತಲೋಕನಿಗ್ರಹಂ ನಿಕ್ವಣನ್ಮನೋಜ್ಞ ಹೇಮ ಕಿಂಕಿಣೀಲಸತ್ಕಟಿಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಕ್ಯಾಮರಾ ಅಲೋ ಮಾಡಲ್ಲ. ಕಾಲಭೈರವನ ದರ್ಶನ ಮಾಡಿಕೊಂಡು ವಾಪಸ್ ಬರ್ತೀವಿ. ದೇವರಾಜ ನಡೀರಿ. ಮಲೈ ಕಾಲಭೈರವ ಟೆಂಪಲ್ ಪಕ್ಕದಲ್ಲಿದೆ ಇದು. ಮೀಗಡ ಟೇಸ್ಟ್ ನೋಡೋಣ ಅಂತ ತಗೊಂಡಿದ್ದೀವಿ. दूसरे आते हैं गंगा माता की जय.
वो घाट है वो स्मशान। थोड़ा आगे जाओ। ಏನಕ್ಕೆ ಎಷ್ಟು ಎಷ್ಟು ಘಾಟಿಗೆ ಅಷ್ಟು ತೋರಿಸ್ತಾರ? ಗೊತ್ತಿರಲ್ಲ ನೀವು ಟಿಕೆಟ್ ಇರಲ್ಲ ಅಂತ ಹೋಗ್ಬೇಕು ಹೇಳೋಣ. ಗೌರ್ಮೆಂಟ್ ಆರತಿ ಎಲ್ಲ ಆಗುತ್ತೆ. आपके ಆರತಿ ಅಲ್ಲಿ ಇಲ್ಲಿ ಆಗ್ತಾರೆ ಆಗ್ತದ್ಯಾ? ಅಲ್ಲಿ 6 ಗಂಟೆಗೆ ಇದನ್ನೆಲ್ಲ ಹೋಗ್ಬೇಕು. ಈಗ ಇವನ್ ಜೊತೆ ಬೇಡ, ಇವನ್ ಬಿಟ್ಬಿಡಿ ನೀವು ನೀವು ಜೊತೆ. ज़्यादा हो जाएगा इतना पैसा नहीं है चलो फिर हम आराम से ನೀವು ಮುಂದೆ ಹೋಗ್ರಿ, ನೀವು ಯಾರು? ಕೇಳಬೇಕು ಆರತಿ ನೋಡೋ ನೋಡಿ ನಿನ್ ಕಾಯ್ತಾ ಇದೆ ನೋಡು, ಇಲ್ಲೇ ಆಗ್ತಾ ಇದೆ ನೋಡು ಫೈರ್. हाँ बस काशी देव भाई काशी का टेम्पल है, काशी विश्वनाथ टेम्पल। ये काशी विश्वनाथ टेम्पल, ओहो ये लाल घाट मणिकर्णिका घाट। मणिकर्णिका ನೋಡು ಹೆಂಗೆ ಆಗ್ತಾ ಇದೆ ನೋಡು. ಮಣಿಕರ್ಣಿಕಾ ಘಾಟ್ ಸುತ್ತಾ ಇದ್ದಾರೆ. देवस्थान होगा ಇಲ್ಲ ನೀನು? देखिए गंगा आरती वाला मंत्र जाप हाँ। करने लगा है। हाँ अभी बहुत जल्दी जल्दी जा रहे हैं, आपको ओके। ड्रॉप करेगा। आप पेमेंट कर दीजिए, सबसे पेमेंट ले रहा है। वो इम्पोर्टेंट है आपको, ये लेट नहीं हो सकता है, आप आने का लेट होता है। लेट नहीं निकलेगा, आपको नेट नहीं उधर लगाएगा ना तो पुलिस वाला बहुत लोग रहता है ना, इधर से गए तुरंत तो- बोलेगा निकलो निकलो नहीं, नहीं, जल्दी उतारो। इधर से गए तो मैं देखने को, मंदिर देखने को हाँ मिल जाएगा आपको, अभी हाँ अभी मिल जाएगा। ಅಲ್ವಾ? ಹೆಂಗೆ ನಾವು ನೀರಿನ ಇಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರೋ ಒಂದು ದೃಶ್ಯ ಏನು ಗೊತ್ತಾ? ಬೆಂಕಿ ಉರಿತಾ ಇದೆಯಲ್ವ, ಅದು ಮಣಿಕರ್ಣಿಕಾ ಘಾಟು, ಹರಿಶ್ಚಂದ್ರ ಘಾಟ್ಗಳಲ್ಲಿ ಶವ ಸಂಸ್ಕಾರ ಮಾಡೋದಂತೆ. ಬೋಟಿನವರು ನಮಗೆಲ್ಲ ವಿವರಣೆನ ಕೊಡ್ತಾ ಇದ್ದಾರೆ. ಇಲ್ಲಿ ಬೋಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೆಂಕಿ ಚೆನ್ನಾಗಿ ಉರಿತಾ ಇರೋದು ಕಾಣಿಸ್ತಾ ಇರುತ್ತೆ. ನಾವು ಬರಬೇಕಾದ್ರೆ 4-5 ಶವಗಳು ನಮ್ಮ ಎದುರುಗಡೆನೇ ಬಂದವು. ಇಲ್ಲಿ ಯಾರಿಗೂ ಭಯ ಇಲ್ಲ, ಪಕ್ಕದಲ್ಲೇ ಹೋಗ್ತಾ ಇದ್ರು ನೋಡಿ ನಮಸ್ಕಾರ ಮಾಡ್ಕೋತಾ ಇದ್ರು.
ओम श्री गंगादेवी नमः। ನಿಮ್ಮ ಫೋನಲ್ಲಿ ಒಂಚೂರು ಹಿಂಗೆ ಉದ್ದುದ್ದ ತೆಗೀರಿ, ನಿಮ್ಮ ಕೈಯಲ್ಲಿದೆಯಲ್ಲ. ಕಾಣಿಸ್ತಾ ಇದೆಯಲ್ಲ, ಕರೆಕ್ಟ್ ಇದೆಯಲ್ಲ ಇವಾಗ, ಕರೆಕ್ಟ್ ಐತೆ. आइए हम सब लोग तालियां बजाते हैं, गंगा मैया की मिलकर के आरती गाते हैं। ओम जय गंगे माता मैया, जय गंगे माता, जो मेरे तुमको न्याता, जो मेरे तुमको न्याता, मनवांछित फल पाना। ओम जय गंगे माता। चंद्र सी ज्योति तुम्हारी, जल निर्मल न्याता मैया, जल निर्मल न्याता। शरण पड़े जो तेरी, शरण पड़े जो तेरी, सोनर पर जाना। ओम जय गंगे माता। संभ्रम निर्जन विलोलकी, वल्लभ विराजमान, जगत जगत ज्वलंत पंथ पावनी, जगत जगत ज्वलंत पंथ पावनी, शूर चंद्र दिव्य प्रतिपति। ಕಾಲಭೈರವನ ದರ್ಶನ ಮಾಡ್ಕೊಂಬಿಟ್ಟು ನಾವು ನೇರವಾಗಿ ಕಾಶಿ ವಿಶ್ವನಾಥನ ದರ್ಶನಕ್ಕೋಸ್ಕರ ವಿಶ್ವನಾಥ ಟೆಂಪಲ್ ಹತ್ರ ಹೋದ್ವಿ. ಆದರೆ ಅಲ್ಲಿ ಫ್ರೀ ಲಾಕರ್ ಇದೆ ಅಂತ ಹೇಳಿದರು. ಫೋನ್ಗಳನ್ನೆಲ್ಲ ಅಲ್ಲೇ ಒಳಗಡೆ ಇಟ್ಟೋಗಬೇಕು. ನಾವು ಯಾವುದೇ ರೀತಿಯ ಫೋಟೋ ವೀಡಿಯೋಗಳನ್ನು ಅಲ್ಲಿ ತೆಗೆಯೋ ಹಾಗಿಲ್ಲ, ಎಲ್ಲದನ್ನು ಲಾಕರ್ನಲ್ಲಿ ಇಟ್ಟೋಗಬೇಕು. ಲಾಕರ್ನ ಗೌರ್ಮೆಂಟ್ ವ್ಯವಸ್ಥೆ ಮಾಡಿದೆ, ಫ್ರೀ ಲಾಕರ್ ಅಂತ ಬೋರ್ಡ್ಗಳು ಕೂಡ ತುಂಬಾ ಇದ್ದಾವೆ. ಆದರೆ
ಒಳಗಡೆ ಹೋದ ತಕ್ಷಣ ಅಲ್ಲಿ ಪ್ರಸಾದ ಸೇಲ್ ಮಾಡೋರು ಮಾತ್ರ ಪ್ರಸಾದದ ರೂಪದಲ್ಲಿ 100ರಿಂದ 200 300 400 ಅಂತ ವಸೂಲಿ ಮಾಡ್ತಾರೆ. ಕಂಪಲ್ಸರಿ ಲಾಕರಲ್ಲಿ ಏನಾದ್ರು ಇಟ್ಟರೆ ನಾವು ಕಂಪಲ್ಸರಿ ಆ ಪ್ರಸಾದನ ತಗೋಬೇಕು. ಅದು ಮಾತ್ರ ಇಷ್ಟ ಆಗಿಲ್ಲ, ಆದ್ರೂ ಬಲವಂತವಾಗಿ ಇಟ್ಕೊಂಡು 100 ರೂಪಾಯಿ ಪ್ರಸಾದ ತಗೊಂಡು ಒಳಗಡೆ ಈಶ್ವರನ ದರ್ಶನ ಮಾಡಿಕೊಂಡು ನಾನು ಮನೆಯಿಂದ ತಗೊಂಡೋಗಿರೋ ಒಂದೇ ಒಂದು ಬಿಲ್ವಪತ್ರೆ ಎಲೆನ ದೇವರಿಗೆ ಸಮರ್ಪಣೆ ಮಾಡಿ ಈಶ್ವರನ ದರ್ಶನ ಮಾಡಿಬಿಟ್ಟು ಹೊರಗಡೆ ಬಂದ್ವಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚತ್ರ್ಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ವಿಶ್ವನಾಥನ ದರ್ಶನ ಆದಮೇಲೆ ನಾವು ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮಾಡಿಬಿಟ್ಟು ಹೊರಗಡೆ ಬಂದು ಊಟ ಮಾಡಿ, ಊಟನೂ ಕೂಡ ತುಂಬ ಚೆನ್ನಾಗೇ ಇತ್ತು ಕಾಶಿಯಲ್ಲಿ. ಇಲ್ಲಿಂದ ನಮ್ಮ ಪ್ರಯಾಣ ಅಯೋಧ್ಯ ರಾಮನನ್ನು ನೋಡೋಕ್ಕೋಸ್ಕರ ಹೋಗ್ತಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಅಯೋಧ್ಯದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ. ಹಾಕಬೇಕು मसाला